ಎಸ್ ಸರ್. ಏನನ್ನ ಬಯಸ್ತಾ ಇದೀವಿ ಅಂತ ಅದನ್ನು ಯೋಚನೆ ಮಾಡ್ಬೇಕ. ಇಲ್ಲ ಸರ್, ಗೊತ್ತು. ನಿಮ್ಮ ಲೈಫಿನ ಬಗ್ಗೆ ನೀವು ಜೀವನದಲ್ಲಿ ಏನನ್ನು ಬಯಸ್ತಾ ಇದ್ರಿ? ಎಸ್ ಸರ್. ಸಿಕ್ಕು. ಓಕೆ. ಎಸ್. ಪ್ರತಿನಿತ್ಯ ಅದೇ ಬಯಕೆ ಇರುತ್ತಾ ಅಥವಾ ಚೇಂಜ್ ಆಗುತ್ತೆ? ಫಿಕ್ಸ್ ಇದೆ ಸರ್. ಎಸ್ ಪ್ಲೀಸ್. ಫಿಕ್ಸ್ ಇದೆ ಸರ್, ಚೇಂಜ್ ಆಗಲ್ಲ. ಫಿಕ್ಸ್ ಇದೆ. ಎಸ್ ಸರ್. ಇದು ಈ ಒಂದು ಆನ್ಸರ್ ಫಿಕ್ಸ್ ಇದೆ ಅಂತ ಆದ್ರೆ ಆಲ್ಮೋಸ್ಟ್ 75% ಒಂದು ಹಂತಕ್ಕೆ ಬಂದಂಗೆ. ಇನ್ 25% ಫಿಕ್ಸ್ ಇದ್ರೆ ಅದಕ್ಕೆ ಎಷ್ಟು ಸಮರ್ಪಿತ ಆಗಿದ್ದೀರಿ? ಎಷ್ಟು ಪರ್ಸೆಂಟ್ ಸಮರ್ಪಿತ ಆಗಿದ್ದೀರಿ? 80% ಸರ್. 80%. ಅಲ್ಲಿ ನೋಡಿದ್ರೆ ಗಿರಿಜಾ ಮೇಡಮ್ 1% ಅಂತ ಹೇಳ್ತಾರೆ. ನೀವು ನೋಡಿದ್ರೆ 80 ಅಂತ ಹೇಳ್ತಾರೆ. ಮಿಕ್ಕವರೆಲ್ಲ ಮಾಸ್ಟರ್ಸ್ ನಮ್ಗೆ ಏನ್ ಬೇಕು ಅನ್ನೋದು ಒಂದ್ಸಲ ಫಿಕ್ಸ್ ಆದ್ಮೇಲೆ ಯಾವಾಗ ನಾವು ಅದಕ್ಕೆ ಯಾರೋ 100% ಬಂದ್ರು, ಸುನಂದಮ್ಮ ಮೇಡಮ್, ಓಕೆ, ಯಾವಾಗ ನಾವು ಅದಕ್ಕೆ 100% ಅದಕ್ಕೆ ಅಂತ ಸಮರ್ಪಿತ ಆಗ್ತೀವಿ ಆವಾಗ ನಾವು ಅದನ್ನು ಆಗಲೇ ಪಡೆದು ಆಗಿರುತ್ತದೆ. ಇನ್ನೊಮ್ಮೆ ಹೇಳ್ಬೇಕಾ? ಯಾವುದನ್ನ ನಾವು ಬಯಸ್ತೀವೋ ಅದಕ್ಕೆ ನಾವು 100% ಸಮರ್ಪಿತ ಆಗಿದ್ರೆ ಅದನ್ನು ನಾವು ಆಗಲೇ ಪಡೆದು ಆಗಿರುತ್ತದೆ. 100% ಸಮರ್ಪಿತ ಆಗಿದ್ರೆ. ಇಲ್ಲ ಸರ್, ನಮ್ಗಿನ್ನು ಪಡೆದಂಗೆ ಅನಿಸ್ತಾ ಇಲ್ಲ ಆದರೆ ನೀವು ಪಡೆದು ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ. ನೀವೇನನ್ನು ಬಯಸ್ತಾ ಇದ್ದೀರೋ ಆನ್ಸರ್ ನಿಮ್ಗೆ ಗೊತ್ತು. ಎಷ್ಟು ಪರ್ಸೆಂಟ್ ಬಯಸ್ತಾ ಇದ್ದೀರೋ ಅದು ಆನ್ಸರ್ ನಿಮ್ಗೆ ಗೊತ್ತು. ಆದರೆ 100% ಬಯಸ್ತಾ ಇದ್ರೆ ನೀವು ಬಯಸುವ ಗುರಿ, ಆ ವಸ್ತು, ಆ ಸಾಧನೆ ನಿಮಗೆ ಆಗಲೇ ಅದು ನಿಮ್ಮದಾಗಿರು. ಇನ್ನೇನು ಉಳಿತು? ಯಾರಿಗೆ 100%ಗೆ ಎಷ್ಟು ಪರ್ಸೆಂಟ್ ಕಮ್ಮಿ ಇದೆಯೋ ಅದನ್ನ ಆಡ್ ಮಾಡಿ. ಇದೇನ್ ಮ್ಯಾಥಮೆಟಿಕ್ಸ್ ಅನಿಸ್ತಾ ಇದೆಯಾ ಮಾಸ್ಟರ್ಸ್? ಕ್ಲಿಯರ್ ಆಯ್ತಾ? ಎಸ್ ಸರ್. ಹಾ. ಗಿರಿಜಾ ಮೇಡಮ್ ಒಂದು ಅದ್ಭುತ ಟೈಪ್ ಮಾಡಿದ್ರು, ಯುವರ್ ಬ್ಲೆಸ್ಸಿಂಗ್ ಸರ್ ಅಂತ. ಈ ವರ್ಡ್ ಪತ್ರಿ ಸರ್ ನೋಡಿದ್ರೆ ಅಲ್ಲೇ ಥಾಡ್ ಅಂತ ಬ್ಲೆಸ್ಸಿಂಗ್ ಕೊಡ್ತಾರೆ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಬ್ಲೆಸ್ಸಿಂಗ್ ಅನ್ನ ಯಾಕೆ ಅಪೇಕ್ಷಿಸ್ತೀರಿ? ಬ್ಲೆಸ್ಸಿಂಗ್ ಅನ್ನೋ ವರ್ಡ್ ಅನ್ನ ಯಾಕೆ ಬಳಸ್ತೀರಿ? ಯಾಕೆ ಬಳಸ್ತೀರಿ? ಎಲ್ಲಿ ನಮಗೆ ಸಾಧನೆಯ ಕೊರತೆ, ನಮಗೆ ಸಾಧ್ಯ ಆಗಿಲ್ಲ ಅನ್ಸುತ್ತೋ ಅಲ್ಲಿ ಬ್ಲೆಸ್ಸಿಂಗ್ ಶಬ್ದ ಬಳಸ್ತೀವಿ. ಎಲ್ಲಿ ನಮಗೆ ಸಹಾಯ ಬೇಕು ಅಂತ ಒಳಗಿರುತ್ತೋ ಅಲ್ಲಿ ಬ್ಲೆಸ್ಸಿಂಗ್ ಶಬ್ದ ಬಳಸ್ತೀವಿ. ಬ್ಲೆಸ್ಸಿಂಗ್ ಒಂದು 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 ಗ್ರಾಟಿಟ್ಯೂಡ್ ಸ್ಥಿತಿಯಲ್ಲಿ ಬಳಸೋ ಶಬ್ದ ಬೇರೆ. ಯಾವತ್ತೂ ಬ್ಲೆಸ್ಸಿಂಗ್ ಅಪೇಕ್ಷೆ ಮಾಡಬೇಡಿ ಮಾಸ್ಟರ್ಸ್, ಎಲ್ಲರೂ ನೆನ್ಪಿಟ್ಕೊಳ್ಳಿ. ನಮ್ಮಿಂದ 100% ರೆಡಿ ಇರ್ಬೇಕು. 100% ರೆಡಿ.
ನಾವು ಏನನ್ನ ಬಯಸ್ತೀವೋ, ಎಸ್, ನಾವು ಏನನ್ನ ಬಯಸ್ತೀವೋ ಅದು ನಮ್ಮದು ಆಗಿರುತ್ತದೆ. ದಯವಿಟ್ಟು ಯಾರೆಲ್ಲ ಚೂರಾದ್ರೂ ಆ ಸಾಧನೆಯ ಕೊರತೆ ಅಥವಾ ಆತ್ಮವಿಶ್ವಾಸದ ಕೊರತೆ ಅನಿಸ್ತಿದ್ರೆ ಫಸ್ಟ್ ಮಾಡೋ ಕೆಲಸ ಏನು ಅಂದ್ರೆ ಅದನ್ನ ಕಿತ್ತಾಕ್ಬೇಕು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕರ್ಮಕ್ಕೂ ಮನುಷ್ಯನಿಗೂ ಮತ್ತೆ ಯಾವ ದೇವರ ಪಾತ್ರವೂ ಇಲ್ಲ. ನೀವು ನಿಮ್ ಕರ್ಮ. ಹಾಗಾಗಿ ಅದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ದು ಅವರವರ ಕರ್ಮವನ್ನು ಅವರೇ ಕ್ಲಿಯರ್. ಅದಕ್ಕೆ ಬ್ಲೆಸ್ಸಿಂಗ್ ಅನ್ನೋ ಶಬ್ದದ ಅಪೇಕ್ಷೆ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನಿಮ್ಮನ್ನ ಅಷ್ಟ ನೆನ್ಪಿಟ್ಕೊಳ್ಳಿ. ನಾವು ಯಾವ ಮನಸ್ಥಿತಿಯನ್ನ ಹೊಂದಿರ್ತೀವೋ ಆ ಮಟ್ಟದ ರಿಸಲ್ಟ್ ನಮ್ಗೆ ಪೂರ್ಣ ಪ್ರಮಾಣದ ನಮ್ಮೊಳಗಿನ ವಿಶ್ವಾಸ, ಪೂರ್ಣ ಪ್ರಮಾಣದ ಬದ್ಧತೆ, ಪೂರ್ಣ ಪ್ರಮಾಣದ ರಿಸಲ್ಟ್. ಅದಕ್ಕೆ ಯಾರಿಗೆ ಎಷ್ಟು ಪರ್ಸೆಂಟ್ ಕಮ್ಮಿ ಇದೆಯೋ ಅವರು ಅದನ್ನ ಆಡ್ ಮಾಡ್ಕೊಳ್ಳಿ. ಈಗ ಯಾವತ್ತು ಆಡ್ ಮಾಡ್ಕೊಳ್ತಿರೋ ಅವತ್ತು ರಿಸಲ್ಟ್ ನಿಮ್ಮದೆ. ಎಷ್ಟಿರೋ ಇನ್ನೊಮ್ಮೆ ಮನಸ್ಸು ಒಂದೇ, ಸ್ಥಿರವಾಗಿರುತ್ತದೆ ಸರ್ ಅಂತ. ಸ್ಥಿರವಾಗಿರುತ್ತದೆ. ಅದಾದ್ರೆ ಮುಗಿದೋಯ್ತು, ಇನ್ನೇನ್ ಬೇಕು? ಇಡೀ ಜಗತ್ತಿನ ಸಾಹಸವೆಲ್ಲ ಇರೋದೇ ಮನಸ್ಸನ್ನ ಸ್ಥಿರ ಮಾಡ್ಕೊಳಕ್ಕೆ. ಅಷ್ಟಾದ್ರೆ ಮುಗಿದೋಯ್ತು. ರೇಣುಕಮ್ಮ ಮೇಡಮ್ ಸರಿ, ಓಕೆ, ಎಸ್ ಮಾಸ್ಟರ್ಸ್. ಮನಸ್ಸು ಒಂದೇ ಸ್ಥಿರ ಆಗಿದ್ರೆ ಪ್ರಶ್ನೆಯೇ ಇಲ್ಲ. ಅದಕ್ಕಾಗಿ ನಾನು ಈ ಜೀವನದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಈ ಜೀವನ ಕಷ್ಟ, ಈ ಜೀವನ ಏನು ಅನ್ಕೋಬೇಡಿ. ಹಾಯಾಗಿ ಖುಷಿ ಖುಷಿಯಿಂದ ಈ ಜೀವನವನ್ನ ನಾವು ಜೀವಿಸ್ತಾ ನಮ್ಗೇನ್ ಬೇಕೋ ಅದನ್ನ ಸಾಧಿಸಿಕೊಂಡು 100% ಅದನ್ನೇ ಪಡ್ಕೊಂಡು ಜೀವನವನ್ನ ಸಾಧಿಸಿ ತೋರಿಸಬೇಕು. ಆ ಆ ಆ ಜರ್ನಿಯ ರುಚಿ, ಆ ಜರ್ನಿಯ ಟೇಸ್ಟ್ ಬೇರೆಲ್ಲಿಯೂ ವಿವರಿಸಲು ಸಾಧ್ಯವಿಲ್ಲ. ಓಕೆ, ಆ ಜೀವನ ಈ ವಿಕಾಸ ಹೊಂದಿದ ಭೂಮಿಯ ಮೇಲೆ ಎಲ್ಲರದೂ ಆಗಿರುತ್ತದೆ. ಈಗೇನ್ ಭೂಮಿ ಬದಲಾವಣೆ ಪಡ್ಕೊಳ್ತಾ ಇದೆಯೋ, ಈ ಭೂಮಿಯ ಮೇಲೆ ಭೂಮಿ ತಾನಾಗೆ ಬದಲಾವಣೆ ಪಡ್ಕೊಳ್ತಾ ಇಲ್ಲ, ನಾವು ಪಡ್ಕೊಂಡ ಬದಲಾವಣೆ ಮೂಲಕ ಅದು ಬದಲಾವಣೆ ಪಡ್ಕೊಳ್ತಾ ಇದೆ. ಆಗ ಎಲ್ಲರದೂ ಆಗಿರುತ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೋ ಕೈ ಎತ್ತಿದ್ದಾರೆ ಪ್ಲೀಸ್. ಪ್ರಸನ್ನ ಪ್ರಸನ್ನ ಕುಮಾರ್ ಮೇಡಮ್ ಪ್ಲೀಸ್. ನಮಸ್ತೆ ಸರ್. ನಮಸ್ತೆ, ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಮಾಸ್ಟರ್ಸ್, ತಾಯಿ ಅಂದ್ರೆ ಹೀಗಿರ್ಬೇಕು. ಒಂದು ಅದ್ಭುತವಾದ ಮಗುವನ್ನು ಕೊಟ್ಟು ಆ ಮಕ್ಕಳು ಮತ್ತು ಅವರ ಗಂಡ ಹೆಂಡತಿ ಅದ್ಭುತವಾದ ಕೃಷಿಯನ್ನ ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗುವ ಹಾಗೆ, ಇಡೀ ಜಗತ್ತಿಗೆ ಮಾದರಿ ಆಗುವ ಅದ್ಭುತವಾದ ಆಧ್ಯಾತ್ಮಿಕ ಕೃಷಿಯನ್ನ ಮಾಡಿ ಆ ಬೀಜಗಳನ್ನ ಧ್ಯಾನ ಮೂಲಕ, ಬೀಜಗಳನ್ನ ಪಿರಮಿಡ್ ಶಕ್ತಿಯೊಳಗೆ ಆ ಸಸಿಗಳನ್ನ ನೆಡುವುದು ಧ್ಯಾನದ ಮೂಲಕ ಅದ್ಭುತವಾದ ಕಾರ್ಯವನ್ನು ಮಾಡಿ ಆಧ್ಯಾತ್ಮಿಕ ಕೃಷಿಯ ಹರಿಕಾರರಾಗಿದ್ದಾರೆ. ಮೇಡಮ್ ಪ್ಲೀಸ್ ಹೇಳಿ. ನಮಸ್ತೆ ಸರ್. ಎಲ್ಲ ನಮಸ್ತೆ. ಆತ್ಮ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು. ಮಾಸ್ಟರ್ ಸರ್ ಅವರು ಮಾತು ಕೊಟ್ಟಂತೆ 2ನೆಯ ಬಾರಿಗೆ ಇದು ನಡೀತಾನೆ ಹೋಗ್ಬೇಕು, ಧ್ಯಾನ ಕೃಷಿ, ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಹೇಳಿದ್ರು. ಅದೇ ರೀತಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು.
ನಾನು ಬಹಳಷ್ಟು ನಮ್ಮ ವಸುಂಧರಾ ವಾರಿಯರ್ಸ್ ಎಲ್ಲರೂ ಆಗಮಿಸ್ತಾರೆ ಅಂತ ಭಾವಿಸಿದ್ದೆ, ಆದ್ರೂ ಬಂದ್ರು. ಅವರ ಇವತ್ ಗುರುಗಳು ಹೇಳ್ತಿದ್ದಾರೆ ಬ್ಲೆಸ್ಸಿಂಗ್ ಬೇಡ ಅಂತ. ಆದ್ರೆ ಧ್ಯಾನಕ್ಕೆ ಮುಂಚೆ ನಾವು ಆ ಸಂಸ್ಕೃತಿ, ಆ ಒಂದು ಸಂಪ್ರದಾಯದಲ್ಲೇ ಬೆಳೆದ್ ಬಂದಂತವ್ರಾಗಿರ್ತೀವಿ. ತಂದೆ ತಾಯಿ ಬ್ಲೆಸ್ಸಿಂಗ್, ಗುರು ಹಿರಿಯರ ಬ್ಲೆಸ್ಸಿಂಗ್, ಪರಮಾತ್ಮನ ಬ್ಲೆಸ್ಸಿಂಗ್, ಹೀಗೆ ನೀವು ಬ್ಲೆಸ್ಸಿಂಗ್ ತಗೊಳ್ಳಿ ಅಂತ. ಹಾಗಾಗಿ ಅದೇ ಇನ್ನು ನಮ್ಮೊಳಗೆ ಇದೆ. ಈಗ ಧ್ಯಾನಕ್ಕೆ ಬಂದ್ಮೇಲೆ ನಿಮ್ಮ ಅಂತ ಸ್ಪಿರಿಚುವಲ್ ಮಾಸ್ಟರ್ಗಳು ಈ ಬಗ್ಗೆ ಹೇಳಿದಾಗ ನಾವು ತಿಳ್ಕೊಳಕ್ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ, ಮಾಸ್ಟರ್ಸ್ ಸರ್ ನಮ್ಮ ಮನೆಗೆ ಬಂದಾಗ ಒಂದು ಧ್ಯಾನ ಗೀತೆಯನ್ನ ಹಾಡಿದ್ದೆ. ನೀವು ನಮ್ಮ ವಸುಂಧರಾ ವಾರಿಸಲ್ಲಿ ನಾಡಿದ್ದು ಹಂಚ್ಕೋಬೇಕು ಆ ಗೀತೆನ ಅಂತ ನನ್ಗೆ ಹೇಳಿದ್ರು. ಮೊನ್ನೆ ಆಗ್ಲಿಲ್ಲ, ಯಾಕಂದ್ರೆ ಸುಬ್ಬರಾವ್ ಗುರುಜಿ ಅವರು ಇದ್ರು. ರಾತ್ರಿ 12-1 ಗಂಟೆವರೆಗೂ ನಾವು ಪಾಡು ಅಂತ ಹೇಳ್ತಿದ್ರು. ಅಲ್ಲಿವರೆಗೂ ಅವರು ಸಾಕಷ್ಟು ಧ್ಯಾನ ಮಾಡ್ತಾ ಸಂಗೀತ ಧ್ಯಾನನೇ ಆಗೋಯ್ತು. ಅದಕ್ಕೆ ಅವತ್ತು ಬೆಳಿಗ್ಗೆ ಸರ್ ಹೇಳ್ದಂಗೆ ನನಗೆ ಭಾಗವಹಿಸಕ್ ಆಗ್ಲಿಲ್ಲ. ಹಾಗಾಗಿ ಕುಂದಗೋಳ ಸರ್ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ, ನಾಡಿದ್ದು ಭಾಗವಹಿಸ್ತೀನಿ, ಆ ಗೀತೆಯನ್ನ ಹಾಡ್ತೇನೆ ಅಂತ. ಇವತ್ತು ಅವಕಾಶ ಕೊಟ್ಟಿದ್ದೀರಿ. ಅವಕಾಶ ಏನು ಬಂತು ಮೇಡಮ್? ಆ ಶಬ್ದನ ಉಪಯೋಗ ಮಾಡಬೇಡಿ ಬ್ಲೆಸ್ಸಿಂಗ್ ರೀತಿ. ಇದು ಇಲ್ಲ ನಿಮ್ಮದೇ ಇಲ್ಲ ವೇದಿಕೆ. ಓಕೆ ಸರ್. ಎಸ್ ಓಕೆ ಸರ್. ಎಸ್, ಪ್ಲೀಸ್ ಕಂಟಿನ್ಯೂ. ಪತ್ರಿಜಿಯವರಿಗೆ ವಂದಿಸುತ್ತಾ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಧ್ಯಾನ ಮಿತ್ರರಿಗೆ ವಂದನೆಗಳನ್ನ ತಿಳಿಸುತ್ತಾ, ಒಂದು ನನ್ನ ಗೆಳತಿ ಪವಿತ್ರ ಅವರು ಬರೆದಿರ್ತಕ್ಕಂತಹ ಒಂದು ಧ್ಯಾನ ಗೀತೆಯನ್ನ ನಿಮ್ಮೆಲ್ಲರೊಡನೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್ಸ್. ದಿನವೂ ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ, ದಿನವೂ ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ, ನೆನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ, ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಸಂತಸ ಮನದಲ್ಲಿ ಮನೆ ಮಾಡೋಕೆ, ದಿನವೂ ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ, ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ, ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ, ನಾನತ್ವವನ್ನು ತೊರೆಯುವುದಕ್ಕೆ, ದೇಹ ಮನಸ್ಸಿನ ಆರೋಗ್ಯಕ್ಕೆ, ದಿನವೂ ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ, ನೆನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ, ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಸಂತಸ ಮನದಲ್ಲಿ ಮನೆ ಮಾಡೋಕೆ, ಹೊಗಳಿಕೆಗೆ ಮನ ಸೋಲದಿರೋಕೆ, ತೆಗಳಿಕೆಗೂ ಮನ ಕುಗ್ಗದಿರೋಕೆ, ಹೊಗಳಿಕೆಗೆ ಮನ ಸೋಲದಿರೋಕೆ, ತೆಗಳಿಕೆಗೂ ಮನ ಕುಗ್ಗದಿರೋಕೆ, ಆಡಂಬರಗಳ ತೊರೆಯುವುದಕ್ಕೆ, ಆಡಂಬರಗಳ ತೊರೆಯುವುದಕ್ಕೆ, ಸರಳ ಜೀವನ ಸವಿಯುವುದಕ್ಕೆ, ದಿನವೂ ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ, ಸದ್ವಿಚಾರಗಳ ಅರಿಯುವುದಕ್ಕೆ, ದುರ್ವಿಚಾರಗಳ ದೂರವಿಡೋಕೆ, ಸದ್ವಿಚಾರಗಳ ಅರಿಯುವುದಕ್ಕೆ, ದುರ್ವಿಚಾರಗಳ ದೂರವಿಡೋಕೆ, ಪುಣ್ಯ ಕಾರ್ಯಗಳ ಮಾಡುವುದಕ್ಕೆ, ಕರ್ಮಗಳಿಂದ ಹೊರ ಬರುವುದಕ್ಕೆ,
ಕರ್ಮಗಳಿಂದ ಹೊರಬರುವುದಕ್ಕೆ ದಿನವು ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ. ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಸಂತಸ ಮನದಲ್ಲಿ ಮನೆ ಮಾಡೋಕೆ. 7 ಚಕ್ರಗಳು ಪ್ರಜ್ವಲಿಸೋಕೆ, ಪಂಚಕೋಶಗಳ ಸಮ್ಮಿಲನಕ್ಕೆ. 7 ಚಕ್ರಗಳು ಪ್ರಜ್ವಲಿಸೋಕೆ, ಪಂಚಕೋಶಗಳ ಸಮ್ಮಿಲನಕ್ಕೆ. ದೇಹದ ಮೋಹವ ತೊರೆಯುವುದಕ್ಕೆ, ಆತ್ಮಜ್ಞಾನವ ಪಡೆಯುವುದಕ್ಕೆ. ದೇಹದ ಮೋಹವ ತೊರೆಯುವುದಕ್ಕೆ, ಆತ್ಮಜ್ಞಾನವ ಪಡೆಯುವುದಕ್ಕೆ ದಿನವು ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ. ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಸಂತಸ ಮನದಲ್ಲಿ ಮನೆ ಮಾಡೋಕೆ. ಸಂತಸ ಮನದಲ್ಲಿ ಮನೆ ಮಾಡೋಕೆ ದಿನವು ಮಾಡು ಧ್ಯಾನ, ಬಿಡದೆ ಮಾಡು ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಅನ್ಮ್ಯೂಟ್ ಇದ್ರಿ, ಅನ್ಮ್ಯೂಟ್ ಮಾಡಿ ಸರ್. ಎಲ್ಲರೂ ಅನ್ಮ್ಯೂಟ್ ಇದ್ದೀರಿ, ನೀವೇ. ಹಾಗಿದ್ರೆ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. So much, madam. Thank you so much. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ಇದನ್ನು ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಆತ್ಮಾಭಿವಂದನೆಗಳು, ಎಲ್ಲ ಮಾಸ್ಟರ್ಸ್ಗೂ. ತುಂಬಾನೇ ಅರ್ಥಗರ್ಭಿತವಾಗಿದೆ ಸರ್. ನಮ್ ಕಣ್ಣನ್ನೇ ತೆರೆಸ್ಬಿಡ್ತು. ಇದನ್ನು ಬರ್ದು ಇದ್ರಲ್ಲಿ ಹಾಕಿದ್ರೆ ಒಳ್ಳೇದಿತ್ತು, ನಮ್ಮ ಗ್ರೂಪ್ ಅಲ್ಲಿ. ಖಂಡಿತ ಸರ್. ಥ್ಯಾಂಕ್ ಯು. ಊಟ ಆಗಿದ್ದೀರಾ ಸರ್? ಓ ಸಾರಿ ಮಾಸ್ಟರ್ಸ್, ಯಾವಾಗಿನಿಂದ ಮ್ಯೂಟ್ ಆಗಿದೆಯೋ ಗೊತ್ತಿಲ್ಲ. ಹಾಡು ಅದ್ಭುತವಾಗಿದೆ, ಎಲ್ಲ ಭಾವಗಳನ್ನ ತುಂಬಿಕೊಂಡಿದೆ. ಬರೆದು ನಿಮ್ಗೆ ಗ್ರೂಪ್ ಅಲ್ಲಿ ಕೂಡ ಹಾಕ್ತಾರೆ ಮೇಡಮ್. ಈ ಹಾಡು ಮತ್ತು ಇನ್ನೂ ಕೆಲವು ಹಾಡು ನೀವೇ ಸ್ವತಃ ಬರೆದ ಹಾಡುಗಳಷ್ಟಿದೆಯೋ ಎಲ್ಲವೂ ಸೇರಿ ಒಂದು ಧ್ಯಾನ ಗೀತೆ ಆಲ್ಬಮ್, ಧ್ಯಾನ ಲಹರಿ ಆಲ್ಬಮ್ ಒಂದು ಹೊರಬರಲಿ. ಥ್ಯಾಂಕ್ ಯು ಸರ್, ನಿಮ್ಮ Okay. ಸಲಹೆಗೆ. ಅದ್ಭುತವಾದ ಹಾಡುಗಳನ್ನ ಬರೆದಿದ್ದೀರಿ. ನಿಮ್ ಫ್ರೆಂಡು ಅದ್ಭುತವಾಗಿ ಬರೆದಿದ್ದಾರೆ. ಖಂಡಿತ ಸರ್. ಕಂಗ್ರಾಚುಲೇಷನ್ಸ್ ಮಾಸ್ಟರ್ಸ್. ಥ್ಯಾಂಕ್ ಯು. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಜೈ ಹೋ ಪತ್ರೀಶ್. ಜೈ ಹೋ ಪತ್ರೀಶ್. ಜೈ ಹೋ ಪತ್ರೀಶ್. ಜೈ ಹೋ ಪತ್ರೀಜಿ. ಜೈ ಹೋ ಪತ್ರೀಜಿ. ಜೈ ಹೋ ಪತ್ರೀಜಿ. ಜೈ ಹೋ ಪತ್ರಿ. ಜೈ ಹೋ ಪತ್ರಿ. ಜೈ ಹೋ ಪತ್ರಿ. ಎಲ್ಲರೂ ಒಂದೇ ಸಲ ಹೇಳ್ಬಿಡಿ, ಜೈ ಹೋ ಪತ್ರಿಜಿ. ಜೈ ಹೋ ಪತ್ರಿ. ಜೈ ಹೋ ಪತ್ರಿ. ಥ್ಯಾಂಕ್ ಯು. ಓಕೆ ಪ್ಲೀಸ್. ಕ್ಲೋಸ್ ಮಾಡಿ ಸರ್.